ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ರೆಮಿಟ್ ಕ್ಯಾಪಿಟಲ್ ಸ್ಟಾಕ್ ಮಾರ್ಕೆಟ್ ಟ್ರೇನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು NSE ವೆಬ್ಸೈಟನ್ನು ಬಳಸಿಕೊಂಡು ಸ್ವಿಂಗ್ ಟ್ರೇಡಿಂಗ್ಗೆ ಸ್ಟಾಕ್ಸ್ಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ಬೋದು ಅಂತ ಅನ್ನೋದನ್ನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಹೌದು ವೀಕ್ಷಕರೇ, NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಹಳಷ್ಟು ಡೇಟಾನ ಪ್ರೊವೈಡ್ ಮಾಡುತ್ತೆ. ಆದರೆ ಬಹಳಷ್ಟು ಜನಗಳಿಗೆ ಈ ವೆಬ್ಸೈಟನ್ನು ಹೇಗೆ ಬಳಸಬೇಕು ಅಂತ ಅನ್ನೋದೇ ಗೊತ್ತಿಲ್ಲ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿತ್ ದ ಹೆಲ್ಪ್ ಆಫ್ NSE ವೆಬ್ಸೈಟ್ ನಾವು ಹೇಗೆ ಸ್ವಿಂಗ್ ಟ್ರೇಡಿಂಗ್ಗೆ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಬಹಳಷ್ಟು ಜನ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡೋದಕ್ಕೆ ಬೇರೆ ಆ್ಯಪ್ಗಳನ್ನು ಬಳಸ್ತಾರೆ, ಅಥವಾ ಯಾವುದೋ ಚಾನಲನ್ನು ಫಾಲೋ ಮಾಡ್ತಾ ಇರ್ತಾರೆ, ಅಥವಾ ಇನ್ನು ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಬಟ್ NSE ವೆಬ್ಸೈಟಲ್ಲಿ ಒಳ್ಳೆ ಡೇಟಾ ಇನ್ಫಾರ್ಮೇಷನ್ಸ್ ಇದೆ. ಆ ಡೇಟಾ ಇನ್ಫಾರ್ಮೇಷನ್ಸನ್ನು ನಾವು ಬಳಸಿಕೊಂಡು ಯಾವ ಸ್ಟಾಕಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು, ಅಥವಾ ಯಾವ ಸ್ಟಾಕಲ್ಲಿ ನಾನು ಕೆಲವೊಂದು ದಿನ ಡೆಲಿವರಿಗೋಸ್ಕರ ಆ ಸ್ಟಾಕನ್ನು ಹೋಲ್ಡ್ ಮಾಡ್ಬೋದು ಅಂತ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಇನ್ಡೆಪ್ತ್ ಆಗಿ ಕಲ್ಕೋಬೇಕಾಗಿತ್ತು ಅಂತಂದರೆ ನೀವು ನಮ್ಮ ಮಾಸ್ಟರ್ ಟ್ರೇಡರ್ ಕೋರ್ಸನ್ನು ಕೂಡ ಜಾಯ್ನ್ ಆಗ್ಬೋದು. ಈ ಕೋರ್ಸ್ನ ಡ್ಯೂರೇಷನ್ ಬಂದ್ಬಿಟ್ಟು 3 ಮಂತ್ ಇರುತ್ತೆ. ಈ ಕೋರ್ಸ್ ಬಗ್ಗೆ ನಿಮಗೆ ಅಧಿಕ ಮಾಹಿತಿ ಬೇಕಾಗಿತ್ತು ಅಂತಂದರೆ ಯೂಟ್ಯೂಬಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತಂದರೆ ಅಲ್ಲಿಂದ ನೀವು ಡೀಟೇಲ್ಸ್ ಅನ್ನು ಕೂಡ ಪಡ್ಕೋಬಹುದು. ವೀಕ್ಷಕರೇ, ಮೊದಲನೆಯದಾಗಿ ನೀವು NSE ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕು, ಅಥವಾ ನಾನು ನಿಮಗೆ ಹೇಗೆ ಓಪನ್ ಮಾಡಬೇಕು ಅಂತ ಒಂದ್ಸತಿ ಗೂಗಲಲ್ಲಿ ತೋರಿಸ್ಕೊಡ್ತೀನಿ. ಈ NSE ಇಂಡಿಯಾ ಅಂತ ಸರ್ಚ್ ಮಾಡಿ. NSE ಇಂಡಿಯಾ ನೋಡಿ, ನಿಮಗೆ ಇಲ್ಲಿ ವೆಬ್ಸೈಟ್ದು ಲಿಂಕ್ ಬರುತ್ತೆ. NSE ಇಂಡಿಯಾ ಅಂತ ನೀವು ಸರ್ಚ್ ಮಾಡಿದಾಗ ಇಲ್ಲಿ ಲಿಂಕ್ ಬರುತ್ತೆ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಾನು ಈಗಾಗಲೇ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ, ಸೊ ಹೀಗಾಗಿ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಒನ್ಸ್ ಯು ಓಪನ್ ದಟ್ NSE ವೆಬ್ಸೈಟ್, ನಿಮಗೆ ಈ ಥರ ವೆಬ್ಸೈಟ್ ಸಿಗುತ್ತೆ. ಈ ವೆಬ್ಸೈಟಲ್ಲಿ ಬಂದ ನಂತರ ನೋಡಿ, ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಬೇಕು. ಕೆಳಗಡೆ ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರಿ ಅಂತಂದರೆ ನಿಮಗೆ ಇಲ್ಲಿ ಗೇನರ್ಸ್ ಆ್ಯಂಡ್ ಲೂಸರ್ಸ್ ತೋರಿಸ್ತಾ ಇದ್ದಾನೆ. ಅಂದರೆ ಇವತ್ತಿನ ಮಾರ್ಕೆಟಲ್ಲಿ ಯಾವ ಸ್ಟಾಕಲ್ಲಿ ಬೈಯಿಂಗ್ ಇದೆ, ಆಮೇಲೆ ಯಾವ ಸ್ಟಾಕಲ್ಲಿ ಸೆಲ್ಲಿಂಗ್ ಇದೆ ಅಂತ ನಮಗೆ ಇಲ್ಲಿಂದ ಗೊತ್ತಾಗ್ತಾ ಇದೆ. ಸೊ ಇದರ ಪಕ್ಕದಲ್ಲಿ ನಮಗೆ ಏನು ಅಂತಂದರೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಮೋಸ್ಟ್ ಆಕ್ಟಿವ್ ಅಂತ ಆಪ್ಷನ್ ಇದೆ. ನಾವು ಮೋಸ್ಟ್ ಆಕ್ಟಿವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮೋಸ್ಟ್ ಆಕ್ಟಿವ್ ಸ್ಟಾಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನೋಡಿ, ನನಗೆ ಇಲ್ಲಿ ಕೆಲವೊಂದು ಸ್ಟಾಕ್ಸ್ಗಳನ್ನು ತೋರಿಸ್ತಾ ಇದ್ದಾನೆ. ಮೋಸ್ಟ್ ಆಕ್ಟಿವ್ ಸ್ಟಾಕಲ್ಲಿ ಬೈ ವ್ಯಾಲ್ಯೂ ಅಂತ ತೋರಿಸ್ತಾ ಇದ್ದಾನೆ, ಆಮೇಲೆ ಬೈ ವಾಲ್ಯೂಮ್ ಅಂತ ತೋರಿಸ್ತಾ ಇದ್ದಾನೆ. ನಾವು ನೋಡಬೇಕಾಗಿರೋದು ಬೈ ವ್ಯಾಲ್ಯೂವಿಂದ ನೋಡಬೇಕು. ಅಂದರೆ ಯಾವುದೇ ಒಂದು ಸ್ಟಾಕಲ್ಲಿ ಇವತ್ತು ಹೆಚ್ಚಿಗೆ ಟ್ರೇಡಿಂಗ್ ಯಾವುದ್ರಲ್ಲಿ ಆಗಿದೆ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಇಲ್ಲಿ ತೋರಿಸ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಇವಾಗ ಐಡಿಯಾ ಸ್ಟಾಕ್ ಬೆಲೆ 10 ರೂಪಾಯಿ ಇದೆ ಅಂತಂದರೆ ನೀವು 10 ಸತಿ ಟ್ರೇಡ್ ಮಾಡಿದ್ರಿ ಅಂತಂದರೆ ಅರೌಂಡ್ 100 ರುಪೀಸ್ ನೀವೇನಪ್ಪ ಅಂತಂದರೆ ಅದು ವ್ಯಾಲ್ಯೂ ಟ್ರೇಡ್ ಆಗಿದೆ ಅಂತ ಇಲ್ಲಿ ನಾವು ಅದನ್ನು ನೋಡ್ಕೋಬಹುದು. ಅದೇ ಥರ ಈಗ ಕಾಸ್ಟ್ಲಿ ಇರ್ತಕ್ಕಂಥ ಸ್ಟಾಕು, ಈಗ ಭಾರತಿ ಏರ್ಟೆಲ್ 1700 ಇದೆ. ಇದೇ 10 ಸ್ಟಾಕನ್ನು ನೀವು ಟ್ರೇಡ್ ಮಾಡಬೇಕು ಅಂತಂದರೆ ನಿಮಗೆ 17,000 ರುಪೀಸ್ ಬೇಕಾಗುತ್ತೆ. ಸೊ ಹೀಗಾಗಿ ಯಾವ ಸ್ಟಾಕ್ ಬೆಲೆ ಹೆಚ್ಚಿಗೆ ಇದೆ ಅದನ್ನು ನಾವು ಟ್ರೇಡ್ ಮಾಡಬೇಕು ಅಂತಂದರೆ ಆಬ್ವಿಯಸ್ಲಿ ನಮ್ಗೆ ಏನಪ್ಪಾ ಅಂತಂದರೆ ದುಡ್ಡು ಹೆಚ್ಚಿಗೆ ಬೇಕಾಗುತ್ತೆ. ಹೀಗಾಗಿ ಯಾರ ಹತ್ರ ದುಡ್ಡಿದೆ ಆ ಸ್ಟಾಕನ್ನು ಅವರು ಟ್ರೇಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅವರೊಬ್ಬ ಒಳ್ಳೆ ಅನಾಲಿಸಿಸ್ ಮಾಡಿ, ಅಥವಾ ಅವ್ರ ಹಿಂದ್ಗಡೆ ಒಂದು ಒಳ್ಳೆ ಟೀಮ್ ಇರುತ್ತೆ. ಇಷ್ಟೊಂದು ಕಾಸ್ಟ್ಲಿ ಇರೋ ಸ್ಟಾಕನ್ನು ಅವರು ಇಷ್ಟೊಂದು ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಡೆಫಿನೆಟ್ಲಿ ಅವರು ಒಂದು ರಿಸರ್ಚ್ ಮಾಡಿ ಬಂದಿರ್ತಾರೆ ಅಂತ ನಾವು ಅಸಂಪ್ಷನ್ ಮಾಡ್ಕೋಬಹುದು. ಅದೇ ಥರ ಇಲ್ಲಿ ನೋಡಿ, ಬೈ ವ್ಯಾಲ್ಯೂ ಅಂತಂದಾಗ ನಾಟ್ ಓನ್ಲಿ ಗೇನರ್ಸ್, ಇಲ್ಲಿ ಸೆಲ್ಲಿಂಗ್ ಸ್ಟಾಕ್ಸ್ಗಳು ನಿಮಗೆ ಸಿಗ್ತಾ ಇದ್ದಾವೆ. ಇದರಲ್ಲಿ ಹೆಚ್ಚಿಗೆ ಸೆಲ್ಲಿಂಗ್ ಆಗಿದೆ ಅಲ್ವಾ, ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ, ಈ ಮೋಸ್ಟ್ ಆಕ್ಟಿವ್ ಸ್ಟಾಕ್ಸ್ ಇದಾವಲ್ವ ಅದರಲ್ಲಿ ವಿ ವಾಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ನೀವಾಗ ವಿ ವಾಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಎಲ್ಲ ಸ್ಟಾಕ್ದು ಏನಂತಂದರೆ ಇಲ್ಲಿ ಲಿಸ್ಟನ್ನು ತೋರಿಸ್ತಾ ಇದ್ದಾನೆ. ಓಕೆ, ಇಲ್ಲಿಂದ ನನಗೆ ಯಾವ ಸ್ಟಾಕಲ್ಲಿ ಹೆಚ್ಚಿಗೆ ಟ್ರಾನ್ಸಾಕ್ಷನ್ ಆಗಿದೆ ಬೈ ವ್ಯಾಲ್ಯೂ ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಬೈ ವ್ಯಾಲ್ಯೂವಿಂದ ಯಾವುದರಲ್ಲಿ ಹೆಚ್ಚಿಗೆ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಹಾಗಂತ ನಾನು ಆ ಸ್ಟಾಕನ್ನು ತಗೋಬೋದಾ? ಇಲ್ಲ. ನಾವೇನು ಮಾಡಬೇಕು ಅಂತಂದರೆ ಕೆಲವೊಂದು ಮೆಥಡ್ಸ್ಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ. ಯಾವ ಸ್ಟಾಕಲ್ಲಿ ನಾನು ಸ್ವಿಂಗಿಗೆ ಹೋಗ್ಬೋದು ಅಥವಾ ಯಾವ ಸ್ಟಾಕಲ್ಲಿ ಹೋಗಬಾರ್ದು ಅಂತ ಅನ್ನೋದಕ್ಕೆ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನೇ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕಮ್ಯುನಿಟಿಯಲ್ಲಿ ಶೇರ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಈಗ ನಾನು ಅದಾನಿ ಎಂಟರ್ಪ್ರೈಸ್ ಅಂತಕ್ಕಂಥ ಸ್ಟಾಕಲ್ಲಿ ಇಲ್ಲಿ ನಮಗೆ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂ ತುಂಬ ಚೆನ್ನಾಗಿ ಟ್ರೇಡಿಂಗ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾನೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ನೀವು ಜಸ್ಟ್ ಆ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿ, ಅದಾನಿ ಎಂಟರ್ಪ್ರೈಸ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಯು ಕ್ಲಿಕ್ ಆನ್ ದಟ್ ಅದಾನಿ ಎಂಟರ್ಪ್ರೈಸ್, ನೋಡಿ ನನಗೆ ಅದರ ಸ್ಟಾಕ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ಸ್ ನನಗೆ ಇಲ್ಲಿ ಸಿಗುತ್ತೆ. ವೆರಿ ಇಂಪಾರ್ಟೆಂಟು. ನೋಡಿ ಇಲ್ಲಿ ನೀವು ನೋಡ್ಬೋದು, ನನಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋ ಇನ್ಫಾರ್ಮೇಷನ್ ಏನು ಅಂತಂದರೆ ನೋಡಿ, ಇಲ್ಲಿ ವಾಲ್ಯೂಮ್ಸ್ ತೋರಿಸ್ತಾ ಇದ್ದಾನೆ, ವ್ಯಾಲ್ಯೂ ತೋರಿಸ್ತಾ ಇದ್ದಾನೆ, ಆ್ಯಂಡ್ ಟೋಟಲ್ ಮಾರ್ಕೆಟ್ ಕ್ಯಾಪ್ ತೋರಿಸ್ತಾ ಇದ್ದಾನೆ. ಎಲ್ಲ ಇನ್ಫಾರ್ಮೇಷನ್ಸ್ ನನಗೆ ಇಲ್ಲಿ ಅವೈಲೇಬಲ್ ಇದೆ. ಬಟ್ ನನಗೆ ಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಈ ವ್ಯಾಲ್ಯೂ. ಬಟ್ ನನಗೆ ಬೇಕಾಗಿರ್ತಕ್ಕಂಥ ಬಹು ಮುಖ್ಯವಾದ ಇನ್ಫಾರ್ಮೇಷನ್ ಯಾವುದು ಅಂತಂದರೆ ದಿಸ್ ಇನ್ಫಾರ್ಮೇಷನ್, ಪರ್ಸೆಂಟೇಜ್ ಆಫ್ ಡೆಲಿವರೇಬಲ್ ಡಿವೈಡೆಡ್ ಬೈ ಟ್ರೇಡೆಡ್ ಕ್ವಾಂಟಿಟಿ. ಇದು ಇನ್ಫಾರ್ಮೇಷನ್ ನನಗೆ ತುಂಬ ಇಂಪಾರ್ಟೆಂಟು. ಈ ಇನ್ಫಾರ್ಮೇಷನ್ ಏನು ಅಂತಂದರೆ ನೋಡಿ, ಇಲ್ಲಿ ಜಸ್ಟ್ ಆಯ್ ಅಂತ ಕೊಡಿದ್ದೀನಲ್ವ, ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಮಗೆ ಇಲ್ಲೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ಇವತ್ತಿನ
ಪರ್ಟಿಕ್ಯುಲರ್ ಈ ಡೇಟಲ್ಲಿ ಕ್ವಾಂಟಿಟಿ ಟ್ರೇಡೆಡ್ ಇಷ್ಟು ಕ್ವಾಂಟಿಟಿ ಟ್ರೇಡ್ ಆಗಿದೆ. ಡೆಲಿವರಬಲ್ ಕ್ವಾಂಟಿಟಿ ಅಂದ್ರೆ ಇದನ್ನ ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡ್ತಕ್ಕಂಥ ಕ್ವಾಂಟಿಟಿ ಎಷ್ಟಿದಾವೆ ಅಂದ್ರೆ ನೋಡಿ 34 ಲ್ಯಾಕ್ ಸಮಥಿಂಗ್ ಟ್ರೇಡಿಂಗ್ ಆಗಿದೆ. ಬಟ್ ಅದರಲ್ಲಿ ಕೇವಲ 8 ಲಕ್ಷ ಕ್ವಾಂಟಿಟಿಗಳನ್ನ ನೆಕ್ಸ್ಟ್ ಡೇಗೆ ಏನಪ್ಪಾ ಅಂತಂದ್ರೆ ಜನ ಕ್ಯಾರಿ ಮಾಡೋರು ಇದ್ದಾರೆ. ದಟ್ ಮೀನ್ಸ್ ಇದರಲ್ಲಿ ಪರ್ಸೆಂಟೇಜ್ ಆಫ್ ಡೆಲಿವರಿ ಬಂದ್ಬಿಟ್ಟು ಕೇವಲ 23.63 ಇದೆ. ಕೇವಲ 23.63 ಇದೆ. ಅಂದ್ರೆ ಇದರಲ್ಲಿ ಸ್ವಿಂಗಿಗೆ ಬಹಳ ಜನ ತಗೊಂತಾ ಇಲ್ಲ. ಇಂಟ್ರಾಡೇನೆ ಇದರಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಹೀಗಾಗಿ ನಾವೇನ್ ಮಾಡಬೇಕು ಅಂತಂದ್ರೆ ಅಟ್ ಲೀಸ್ಟ್ 70% 60 ಅಬೋವ್ ಆದ್ರೂ ಇರಬೇಕದು. ವಿಸೆ 70 ಇದ್ರೆ ತುಂಬಾ ಒಳ್ಳೆ. 70% ಆಫ್ ಡೆಲಿವರಿ ಇಲ್ಲೇನು ಬರ್ತಾ ಇದೆ ಅಲ್ವಾ, ದಿಸ್ ಶುಡ್ ಬಿ ಅರೌಂಡ್ 70% ಇತ್ತು ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ 65 60 ಅಬೋವ್ ಆದ್ರೂ ಅಟ್ ಲೀಸ್ಟ್ ಇರಲೇಬೇಕು. ಬಟ್ 70 ಇಸ್ ರಿಯಲಿ ಗುಡ್. 70% ಅಬೋವ್ ಇರ್ತಕ್ಕಂಥ ಸ್ಟಾಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸ್ವಿಂಗ್ ಟ್ರೇಡಿಂಗಿಗೆ ಥಿಂಕ್ ಮಾಡ್ಬೋದು. ಈ ಸ್ಟಾಕ್ ಅಲ್ಲಿ ನೋಡಿ ಪರ್ಸೆಂಟೇಜ್ ಆಫ್ ಡೆಲಿವರಿ ಕ್ವಾಂಟಿಟಿ ಅಂದ್ರೆ ಸ್ವಿಂಗಿಗೆ ಕೇವಲ 23% ಜನ ಮಾತ್ರ ಅಥವಾ 23% ಕ್ವಾಂಟಿಟಿ ಮಾತ್ರ ಇದರಲ್ಲಿ ಏನು ಅಂತಂದ್ರೆ ಸ್ವಿಂಗಿಗೆ ಕ್ಯಾರಿ ಆಗ್ತಾ ಇದಾವೆ. ಸೊ ಹೀಗಾಗಿ ಇಂಥ ಸ್ಟಾಕ್ ತಗೊಳ್ಬಾರ್ದು. ಅರೌಂಡ್ 70% ಇರ್ತಕ್ಕಂಥ ಸ್ಟಾಕ್ ಅಲ್ಲಿ ನಾವು ಸ್ವಿಂಗ್ ಟ್ರೇಡಿಂಗ್ ಅನ್ನ ಪ್ಲಾನ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೋಡಿ ನಮಗೆ ಇಲ್ಲಿ NSE ಒಂದು ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇದ್ದಾರೆ. ಏನು ಅಂದ್ರೆ ಸ್ಕ್ರಿಪ್ಟ್ ಪಿ ಈಸ್ ಗ್ರೇಟರ್ ದೆನ್ 50 ಫಾರ್ ಪ್ರೀವಿಯಸ್ 4 ಟ್ರೈಲಿಂಗ್ ಕ್ವಾರ್ಟರ್ಸ್. ಅಂದ್ರೆ ಈ ಸ್ಟಾಕ್ದು ಪಿ ರೇಷಿಯೋ ಬಂದ್ಬಿಟ್ಟು 50% ಗಿಂತ ಹೆಚ್ಚಿಗೆ ಇದೆ. ಅಂದ್ರೆ ಯಾವುದೇ ಒಂದು ಸ್ಟಾಕ್ ಅಲ್ಲಿ ನಾವು ಟ್ರೇಡ್ ಮಾಡಬೇಕಾಗಿತ್ತು ಅಂತಂದ್ರೆ 50 ಗಿಂತ ಕಡಿಮೆ ಇದ್ರೆ ಒಳ್ಳೆಯದು. ನೋಡಿ ಇಲ್ಲಿ ಸಿಂಬಾಲ್ ಪಿ ಎಷ್ಟಿದೆ, 68% ಇದೆ. 68% ಇದೆ. ಸೊ ಹೀಗಾಗಿ ಅವ್ರು ನಿಮ್ಗೆ ಇದೊಂದು ಅಲರ್ಟ್ ಕೂಡ ಕೊಡ್ತಾ ಇದ್ದಾರೆ. ನೋಡಿ ಈ ಸ್ಟಾಕ್ ಅಂದ್ರೆ ಹೈ ವ್ಯಾಲ್ಯೂ ಸ್ಟಾಕ್ ಇದೆ, ಹೈಲಿ ವ್ಯಾಲ್ಯೂಡ್ ಸ್ಟಾಕ್ ಇದೆ ಅಂತ ಅವರು ಪಿ ರೇಷಿಯೋ ಇಂದ ನಾವಿಲ್ಲಿ ತಿಳ್ಕೊಬಹುದು. ಸೊ ಹೀಗಾಗಿ ಯಾವುದೇ ಒಂದು ಸ್ಟಾಕ್ ಅರೌಂಡ್ 20% ಅಥವಾ 20 to 30 ಈ ರೇಂಜ್ ಅಲ್ಲಿ ನಮಗೆ ಪಿ ರೇಷಿಯೋ ಸಿಗ್ತಾ ಇದೆ ಅಂತಂದ್ರೆ ದಟ್ಸ್ ರಿಯಲಿ ಗುಡ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೋವ್ 50% ಇರೋದ್ರಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅದನ್ನು ಕೂಡ ಎಕ್ಸ್ಚೇಂಜ್ ಅವರೇ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಸ್ಟಾಕ್ಗೆ ಏನು ಇನ್ಫಾರ್ಮೇಶನ್ ಬೇಕಲ್ವಾ, ಇಂಪಾರ್ಟೆಂಟ್ ಆಗಿರೋದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟಾಕ್ ನೋಡಿ ಗ್ರಾಸಿಮ್ ಇದೆ. ಗ್ರಾಸಿಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅದರಲ್ಲಿ ನನಗೆ ಡೆಲಿವರಿ ಎಷ್ಟು ಪರ್ಸೆಂಟೇಜ್ ಇದೆ ನೋಡಿ, ಕೇವಲ 15% ಇದೆ. ಕೇವಲ 15% ಇದೆ. ಬಟ್ ಯು ಕ್ಯಾನ್ ಸಿ ದ ಪಿ ರೇಷಿಯೋ ಮಾತ್ರ ಅದಕ್ಕೆ ಯಾವುದೇ ತರಹದ ಇಲ್ಲಿ ಅಲಾರಾಮ್ ನನಗೆ ಬರ್ತಾ ಇಲ್ಲ ರಿಗಾರ್ಡಿಂಗ್ ದ ಪಿ ರೇಷಿಯೋ. ಬಟ್ ಅರ್ಲಿಯರ್ ಸ್ಟಾಕಿಂಗ್ ನೀವು ನೋಡಿರ್ಬೋದು ಇಲ್ಲಿ ಪಿ ರೇಷಿಯೋ ಅಲಾರಾಮ್ ಬರ್ತಾ ಇತ್ತು. ಅಂಡ್ ನೋಡಿ ಇದರದ್ದು ಪಿ ರೇಷಿಯೋ ತುಂಬಾ ಕಡಿಮೆ ಇದೆ, ಲೈಕ್ 21.12. ಹಾಗಂತ ನಾನು ಈ ಸ್ಟಾಕ್ ಅಲ್ಲಿ ಸ್ವಿಂಗಿಗೆ ಪ್ಲಾನ್ ಮಾಡಬಹುದಾ? ನೋ. ಯಾಕೆಂದ್ರೆ ನನಗೆ ಇಲ್ಲಿ ಡೆಲಿವರಿ ಕ್ವಾಂಟಿಟಿ ಕೇವಲ 15.63% ಇದೆ. 15.63% ಇದೆ. ಅಂದ್ರೆ ಇದರಲ್ಲಿ ಹೆಚ್ಚಿಗೆ ಟ್ರೇಡಿಂಗ್ ಆಗಿದೆ ಹೊರತಾಗಿ ಡೆಲಿವರಿಗೆ ತಗೊಂಡವ್ರು ಯಾರು ಇಲ್ಲ. ನೋಡಿ 11,53,000 ಕ್ವಾಂಟಿಟಿ ಏನಪ್ಪಾ ಅಂತಂದ್ರೆ ಟ್ರೇಡೆಡ್. ಅದರಲ್ಲಿ ಡೆಲಿವರಿಗೆ ಕೇವಲ 1,80,000 ಡೆಲಿವರಿ ಆಗಿದೆ. ದಟ್ ಮೀನ್ಸ್ 15.63% ಮಾತ್ರ ಇದರಲ್ಲಿ ಏನಿದೆ ಡೆಲಿವರಿ ಕ್ಯಾರಿ ಮಾಡ್ತಾ ಇದ್ದಾರೆ ಜನ. ಅದರ್ವೈಸ್ ರಿಮೈನಿಂಗ್ ಎಲ್ಲಾನು ಕೂಡ ಇಂಟ್ರಾಡೇ ಪೊಸಿಷನ್ಸ್ ಇದಾವೆ. ಫಾರ್ ಎಕ್ಸಾಂಪಲ್ ಇವಾಗ ನಾನಿಲ್ಲಿ ಟೈಟಾನ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ ಟೈಟಾನ್ ಸ್ಟಾಕ್. ಸ್ವಲ್ಪ ನೀವು ಈ ತರ ರಿಸರ್ಚ್ ಮಾಡಬೇಕಾಗುತ್ತೆ. ಒಳ್ಳೆ ಸ್ಟಾಕ್ಸ್ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸ್ವಲ್ಪ ನಾವೇನ್ ಮಾಡಬೇಕು, ರಿಸರ್ಚ್ ಅನ್ನ ಮಾಡಬೇಕು. ಇಲ್ಲಿ ನೀವು ನೋಡಬಹುದು ಈಗ ಟೈಟಾನ್ದು ಡೆಲಿವರೇಬಲ್ ಕ್ವಾಂಟಿಟಿ ನೋಡಿ 52% ಇದೆ. ಸ್ವಲ್ಪ ಇದು ಹೈಯರ್ ಸೈಡ್ ಅಲ್ಲಿ ಬಂತು. ರಿಮೈನಿಂಗ್ ಇದರಲ್ಲಿ ನಾವು ತುಂಬಾ ಕಡಿಮೆ ನೋಡಿದ್ವಿ. ಬಟ್ ಇದರಲ್ಲಿ ನೋಡಿ 52.91% ಏನು ಅಂತಂದ್ರೆ ಡೆಲಿವರಿಗೆ ಜನ ಇದರಲ್ಲಿ ಟ್ರೇಡಿಂಗ್ ಆಗ್ತಾ ಇದೆ. ದಟ್ ಮೀನ್ಸ್ ಹೆಚ್ಚಿಗೆ ಜನ ಇದನ್ನ ಸ್ವಿಂಗಿಗೆ ತಗೊಂತಾ ಇದ್ದಾರೆ ಅಂತ. ಇಲ್ಲಿ ನೀವು ನೋಡಬಹುದು ಕ್ವಾಂಟಿಟಿ ಟ್ರೇಡೆಡ್ ಎಷ್ಟಿದೆ, 2,84,000. ಅದರಲ್ಲಿ 1,50,000 ಕ್ವಾಂಟಿಟಿನ ಸ್ವಿಂಗಿಗೋಸ್ಕರ ಡೆಲಿವರಿಗೋಸ್ಕರ ತಗೊಂತಾ ಇದ್ದಾರೆ. ಅಂದ್ರೆ 52.9% ಜನ ಏನು ಅಂತಂದ್ರೆ ಡೆಲಿವರಿಗೆ ತಗೊಂತಾ ಇದ್ದಾರೆ. ಬಟ್ ಇಲ್ಲಿ ಮೇಲ್ಗಡೆ ಒಂದು ನಮಗೆ ಅಲಾರಾಮ್ ಬರ್ತಾ ಇದೆ, ಸ್ಕ್ರಿಪ್ಟ್ ಪಿ ಇಸ್ ಗ್ರೇಟರ್ ದೆನ್ 50. ಸೊ ಪಿ ರೇಷಿಯೋ ಏನಿದೆ ನೋಡಿ 91.28 ಹೋಗಿದೆ. ದಟ್ಸ್ ರಿಯಲಿ ಆನ್ ಎ ಹೈಯರ್ ಸೈಡ್. ಇದು ತುಂಬಾ ಹೈಯರ್ ಸೈಡ್ ಅಲ್ಲಿ ಇದೆ. ಸೊ ಹೀಗಾಗಿ ನೀವು ಟ್ರೇಡ್ ತಗೋಬೇಕಾಗಿತ್ತು ಅಂತಂದ್ರೆ ಆಲ್ವೇಸ್ ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ವ್ಯಾಲ್ಯೂಯೇಷನ್ ಸ್ಟಾಕ್ ತುಂಬಾ ಹೈ ಇದೆ ಅಂತ ಹೇಳ್ತಾ ಇದ್ದೇನೆ. ಅದೇ ತರ ನಾನು ಇವಾಗ ನೆಕ್ಸ್ಟ್ ಸೆಲೆಕ್ಟ್ ಬೇರೆದೊಂದು ಯಾವುದೋ ಸ್ಟಾಕ್ ಅನ್ನು ನಾನು ಇವಾಗ ಇದು ಮಾಡ್ತೀನಿ. ಈಗ ಸಿಪ್ಲಾ ಅಂತ ನಾನು ಕ್ಲಿಕ್ ಮಾಡಿದೆ ಅಂತಂದ್ರೆ ನೋಡಿ ಸಿಪ್ಲಾ ರಿಯಲಿ ಶೋಯಿಂಗ್ ದ ಗುಡ್ ಪರ್ಸೆಂಟೇಜ್ ಆಫ್ ಡೆಲಿವರಿ ಕ್ವಾಂಟಿಟಿ. 67% ಏನು ಅಂತಂದ್ರೆ ಡೆಲಿವರಿ ತೋರಿಸ್ತಾ ಇದ್ದಾನೆ. 67.7 ಅಂದ್ರೆ ಇಟ್ಸ್ ರಿಯಲಿ ನಮಗೆ ನಾನು ಏನು ಅನ್ಕೊಂಡಿವಿ ಅಲ್ವಾ 70% ಅದ್ರ ತರ ಸಮೀಪ ಬರಬೇಕು ಅಂತ. ಇಟ್ಸ್ ಎ ಗುಡ್ ಸ್ಟಾಕ್. ನೋಡಿ ಡೆಲಿವರಿ ಏನಪ್ಪಾ ಅಂದ್ರೆ 67% ನನಗೆ ಇಲ್ಲಿ ಡೆಲಿವರಿ ತೋರಿಸ್ತಾ ಇದ್ದಾನೆ. ಇದಲ್ಲಿ ಬೇಕಾದ್ರೆ ನೀವು ಇಲ್ಲಿ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನೋಡಿ ಇವತ್ತು 9 ಲ್ಯಾಕ್ ಕ್ವಾಂಟಿಟಿ ಟ್ರೇಡ್ ಆಗಿದೆ. ಅದರಲ್ಲಿ 6,10,000 ಕ್ವಾಂಟಿಟಿ ಏನಪ್ಪಾ ಅಂತಂದ್ರೆ ಡೆಲಿವರಿಗೋಸ್ಕರ ತಗೊಂತಾ ಇದ್ದಾರೆ. 67.7% ನೆಕ್ಸ್ಟ್ ಡೇಗೆ ಕ್ಯಾರಿ ಮಾಡೋರಿದ್ರೆ ಇಂಟ್ರಾಡೇದಲ್ಲ ಇದೆಲ್ಲ ಸ್ವಿಂಗಿಗೆ ತಗೊಂತಾ ಇದ್ದಾರೆ. ಅಂಡ್ ಪಿ ರೇಷಿಯೋ ಕೂಡ ನೀವು ಚೆಕ್ ಮಾಡ್ಕೋಬೇಕು. ನೋಡಿ ಪಿ ರೇಷಿಯೋ ನನಗೆ ಇಲ್ಲಿ ಯಾವುದೇ ತರದ ಅಲರ್ಟ್ ಬರ್ತಾ ಇಲ್ಲ. ಅಂಡ್ ಯು ಕ್ಯಾನ್ ಚೆಕ್ ದ ಪಿ ರೇಷಿಯೋ ಆಲ್ಸೋ 23.56 ಇದೆ. 23.56 ಇದೆ. ಇವಾಗ ಈ ತರ ಸ್ಟಾಕ್ಸ್ಗಳಲ್ಲಿ ನಾವೇನು ಅಂತಂದ್ರೆ ಸ್ವಿಂಗ್ ಟ್ರೇಡಿಂಗ್ ಅನ್ನ ಪ್ಲಾನ್ ಮಾಡ್ಬೋದು. ವಿ ಕ್ಯಾನ್ ಪ್ಲಾನ್ ಸ್ವಿಂಗ್ ಟ್ರೇಡ್ ಅಥವಾ ಡೆಲಿವರಿಗೆ ಕೆಲವೊಂದು ಮಂತ್ ಆಗಿರಲಿ, ಕೆಲವೊಂದು ವೀಕ್ಸ್ ಆಗಿರಲಿ ಅಥವಾ ಇಯರ್ ಆಗಲಿ ಅಂತ ಸ್ಟಾಕ್ಸ್ಗಳಲ್ಲಿ ನಾವೇನು ಅಂತಂದ್ರೆ
ಪ್ಲಾನ್ ಮಾಡ್ಕೋಬಹುದು ಸ್ವಿಂಗ್ ಟ್ರೇಡಿಂಗ್‌ಗೋಸ್ಕರ. ನಾಟ್ ಫಾರ್ ಇಂಟ್ರಾಡೇ ಮತ್ತೊಮ್ಮೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇದು ಇಂಟ್ರಾಡೇಗಲ್ಲ. ಇದನ್ನ ನಾವು ಸ್ವಿಂಗು ಅಂದ್ರೆ ಕೆಲವೊಂದು ತಿಂಗಳಾಗಬಹುದು, ಕೆಲವೊಂದು ವೀಕ್ಸ್ ಆಗಿರ್ಬೋದು ಅಥವಾ 1 ವರ್ಷ ಆಗಿರ್ಬೋದು. ಅಂಥದ್ದು ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ, ಒಳ್ಳೆ ಈ ತರ ಸ್ಟಾಕ್ಸ್‌ಗಳನ್ನ ಫೈಂಡ್ ಔಟ್ ಮಾಡಿದ್ರಿ ಅಂದ್ರೆ, ಅದರಲ್ಲಿ ಒಳ್ಳೆ ರಿಟರ್ನ್ ಬರ್ತಕ್ಕಂಥ ಎಕ್ಸ್‌ಪೆಕ್ಟೇಷನ್ಸ್ ಇದೆ. ಬಟ್ ಇಟ್ ಈಸ್ ನಾಟ್ ಶ್ಯೂರ್. ಯಾಕೆ 100% ಯಾವುದೇ ಸ್ಟ್ರಾಟಜಿ ಕೂಡ ನಿಮ್ಗೆ ಫಿಕ್ಸ್ಡ್ ರಿಟರ್ನ್ ಬರುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ. ಸೊ ಹೀಗಾಗಿ ಈ ತರದ ಡೇಟಾ ಇರ್ತಕ್ಕಂಥ ಸ್ಟಾಕ್ಸ್‌ಗಳನ್ನ ಫೈಂಡ್ ಔಟ್ ಮಾಡಿ, ಅದನ್ನ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ. ನಿಮ್ದು ಯಾವುದೇ ಒಂದು ನೀವು ಟೆಕ್ನಿಕಲ್ ಅನಾಲಿಸಿಸ್ ನೀವು ಫಾಲೋ ಮಾಡ್ತಾ ಇದ್ರೆ, ಅಥವಾ ಯಾವುದೋ ಒಂದು ನೀವು ಇಂಡಿಕೇಟರ್ ಬೇಸ್ ನೀವು ಫಾಲೋ ಮಾಡ್ಕೊಂತಾ ಇದ್ರಿ ಅಂತಂದ್ರೆ, ಆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಈ ಸ್ಟಾಕ್ ಹೇಗೆ ಕಾಣಿಸ್ತಾ ಇದೆ ನಿಮ್ಗೆ. ಸೊ ಟೆಕ್ನಿಕಲ್ ಆಸ್ ವೆಲ್ ಆಸ್ ದಿಸ್ ಇನ್ಫಾರ್ಮೇಷನ್. ಈ 2 ಇನ್ಫಾರ್ಮೇಷನ್‌ಗಳನ್ನ ನೀವು ಮರ್ಜ್ ಮಾಡಿ, ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇತ್ತು ಅಂತಂದ್ರೆ ಬ್ಯಾಕ್ ಟೆಸ್ಟ್ ಮಾಡಿ. ಲೈಕ್ ಈ ತರ ಸ್ಟಾಕ್ಸ್‌ಗಳು ನಮ್ಗೆ ಹೇಗೆ ರಿಟರ್ನ್ಸ್ ಬಂದಿದಾವೆ. ನೆಕ್ಸ್ಟ್ ವಾಚ್ ಫಾರ್ ಫ್ಯೂ ಡೇಸ್ ಅಥವಾ ಫ್ಯೂ ವೀಕ್ಸ್ ಈ ತರ ವಾಚ್ ಮಾಡ್ಕೊಂತ ಹೋಗಿ. ಈ ತರ ಸ್ಟಾಕ್ಸ್‌ಗಳನ್ನ ಪಿಕ್ ಮಾಡಿ. ನೆಕ್ಸ್ಟ್ ಅದರಲ್ಲಿ ಯಾವ ತರ ಮೂವ್‌ಮೆಂಟ್ ಬಂದಿದೆ, ಇದು ಎಷ್ಟು ಸತಿ ಕರೆಕ್ಟ್ ಆಗ್ತಾ ಇದೆ, ಎಷ್ಟು ಸತಿ ರಾಂಗ್ ಆಗ್ತಾ ಇದೆ ಅನ್ನೋದನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಯಾವುದೇ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ತುಂಬಾ ರಿಸ್ಕಿ. ನೀವು ಫಸ್ಟ್ ಆಫ್ ಆಲ್ ಬ್ಯಾಕ್ ಟೆಸ್ಟ್ ಮಾಡಬೇಕು ಆ್ಯಂಡ್ ನೀವು ಶ್ಯೂರ್ ಇರಬೇಕು ಅದ್ರ ಬಗ್ಗೆ. ನೀವೇನು ಮಾಡ್ತಾ ಇದ್ದೀರಲ್ವಾ ಅದ್ರ ಬಗ್ಗೆ ನೀವು ಶ್ಯೂರ್ ಇರಬೇಕು. ಇದರಲ್ಲಿ ಎಂಟ್ರಿ ಎಲ್ಲಿ ತಗೋಬೇಕು, ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಆಮೇಲೆ ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು. ಇವೆಲ್ಲ ಪಾಯಿಂಟ್ಸ್ಗಳ ಬಗ್ಗೆ ನೀವು ಶ್ಯೂರ್ ಇದ್ರೆ ಮಾತ್ರ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣನ ಇದರಲ್ಲಿ ಇನ್ವೆಸ್ಟ್ ಮಾಡಿ. ಅದೇ ರೀತಿಯಾಗಿ NTPC ಅಂತಕ್ಕಂಥ ಸ್ಟಾಕ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡಿದೆ ಅಂತಂದ್ರೆ, NTPCದು ಕೂಡ ನನಗೆ ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ನೋಡಿ NTPC ಸ್ಟಾಕು ಅರೌಂಡ್ 69% ಇದರಲ್ಲಿ ಡೆಲಿವರೇಬಲ್ ಇದೆ. ಅಂದ್ರೆ ಸ್ವಿಂಗಿಗೋಸ್ಕರ ಇದರಲ್ಲಿ ಬಹಳಷ್ಟು ಜನ ಏನಂತಂದ್ರೆ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಹಾಗಂತ ಈ ಡೇಟಾ ಕನ್ಫರ್ಮ್ ಅಲ್ಲ. ನಮ್ಗೆ ಇದು ಹೆಚ್ಚಿಗೆ ಇತ್ತು ಅಂತಂದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ ಕನ್ಫರ್ಮೇಷನ್ ಏನೂ ಇಲ್ಲ. ಬಟ್ ಈ ಡೇಟಾದಿಂದ ನನಗೊಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ. ದ ಪೀಪಲ್ ಇಲ್ಲಿ ಇಂಟ್ರಾಡೇಗಿಂತ ಹೆಚ್ಚಿಗೆ ಏನಪ್ಪಾ ಅಂತಂದ್ರೆ ಡೆಲಿವರೇಬಲ್ ಕ್ವಾಂಟಿಟಿ ಇದೆ. ಅಂದ್ರೆ ಸ್ವಿಂಗಿಗೋಸ್ಕರ ಹೆಚ್ಚಿಗೆ ಜನ ಇಲ್ಲಿ ಹೆಚ್ಚಿಗೆ ಕ್ವಾಂಟಿಟಿಲಿ ಟ್ರೇಡ್ ಆಗ್ತಾ ಇದ್ದಾವೆ. ಹೆಚ್ಚಿಗೆ ಕ್ವಾಂಟಿಟಿ ಏನಪ್ಪಾ ಅಂತಂದ್ರೆ ಇಲ್ಲಿ ಟ್ರೇಡ್ ಆಗ್ತಾ ಇದ್ದಾವೆ. ಅಂಡ್ ಸ್ಟಾಕ್ ಪಿ ಇಸ್ ಆಲ್ಸೋ ಯು ಕ್ಯಾನ್ ಸಿ ವೆರಿ ಅಟ್ರಾಕ್ಟಿವ್. ಇದು 14.51% ಮಾತ್ರ ಇದೆ. 14.51% ಇದೆ. ಹಾಗಂತ ಇದು ಒಳ್ಳೆ ಕ್ವಾಲಿಟಿ ಸ್ಟಾಕ್ ಹಾಗೇನೂ ಇಲ್ಲ. ಆಮೇಲೆ ಹೈ ಪಿ ಇರ್ತಕ್ಕಂಥ ಕ್ವಾಲಿಟಿ ಇಲ್ಲ ಅಂತ ಹಂಗೇನೂ ಇಲ್ಲ. ವಿತ್ ಹೆಲ್ಪ್ ಆಫ್ ಪಿ ನಾವು ಯಾವುದೇ ತರದ ಕನ್ಕ್ಲೂಷನ್‌ಗೆ ಬರೋದಕ್ಕಾಗಲ್ಲ. ಸೊ ಓಕೆ, ಯಾವ ಸೈಡಲ್ಲಿ ವ್ಯಾಲ್ಯೂಯೇಷನ್ಸ್ ನಡೀತಾ ಇದೆ, ಹೈಯರ್ ಸೈಡಲ್ಲಿ ಇದೆನಾ ಅಥವಾ ಎವರೇಜ್ ಇದೆನಾ, ಕಡಿಮೆ ಇದೆನಾ ಅಂತ ನಾವು ಚೆಕ್ ಮಾಡ್ಕೊಂಡು ನೋಡಿದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಲೈಕ್ ಈಗ 14% ಅಂದ್ರೆ ಆಬ್ವಿಯಸ್ಲಿ ಓಕೆ, ಇದ್ರ ಪರವಾಗಿಲ್ಲ ಅಂತ ಹೇಳ್ಬೋದು. ಈಗ 70%, 80% ಇದೆ ಹೈಯರ್ ಸೈಡಲ್ಲಿ ಇದೆ ವ್ಯಾಲ್ಯೂಯೇಷನ್ ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ಇದು ಒಂದು ಡೇಟಾದಿಂದನೇ ನಾವು ಸ್ಟಾಕ್ ಕ್ವಾಲಿಟಿ ಸ್ಟಾಕಾ ಹಾಗೆ ಜಡ್ಜ್‌ಮೆಂಟ್ ಅಥವಾ ಕನ್ಕ್ಲೂಷನ್‌ಗೂ ಕೂಡ ಬರೋದಕ್ಕಾಗಲ್ಲ. ಇಲ್ಲಿ ನೀವು ನೋಡ್ಬೋದು 69% ಇದರಲ್ಲಿ ಡೆಲಿವರೇಬಲ್ ಕ್ವಾಂಟಿಟಿ ಇದೆ ಆ್ಯಂಡ್ 14.51% ಪಿ ಇದೆ. ಇದನ್ನೇ ನೀವು ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಮಾಡಬೇಕು ಇದಕ್ಕೆ. ಲೈಕ್ ವಿಚ್ ಇಸ್ ದ ರೈಟ್ ಎಂಟ್ರಿ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟಾಕ್ ಆ್ಯಂಡ್ ನನ್ನ ಸ್ಟಾಪ್ ಲಾಸ್ ಎಲ್ಲ ಹಾಕಬೇಕು, ಟಾರ್ಗೆಟ್ ಅನ್ನು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಈ ತರ ಸ್ಟಾಕ್ಸ್ ಅಲ್ಲಿ. ಯಾಕೆ ಅಂತಂದ್ರೆ ಯಾವುದೇ ಒಂದು ಡೇಟಾ ನೋಡ್ಕೊಂಡು ನಾವು ಟ್ರೇಡಿಂಗ್ ಅನ್ನ ಮಾಡೋದಾಗ್ಲಿ ಅಥವಾ ವಿತೌಟ್ ಬ್ಯಾಕ್ ಟೆಸ್ಟ್ ಟ್ರೇಡಿಂಗ್ ಮಾಡೋದಾಗ್ಲಿ ಮಾಡೋದಕ್ಕೆ ಹೋಗಬಾರ್ದು. ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ರಿಸಲ್ಟ್ಸ್ ಬಗ್ಗೆ ಓಕೆ ಕನ್ಫರ್ಮೇಷನ್ ಇದೆ, ಮೋಸ್ಟ್ ಆಫ್ ದ ಟೈಮ್ ಇದು ಸಕ್ಸಸ್ಫುಲ್ ಆಗ್ತಾ ಇದೆ ಅಂತಂದ್ರೆ ಆವಾಗ ಮಾತ್ರ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣನ ಇನ್ವೆಸ್ಟ್ ಮಾಡಿ. ಹೋಪ್ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಅಥವಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ NSE ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಆಮೇಲೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ ಡೆಪ್ತ್ ಆಗಿ ನಿಮಗೆ ಕಲ್ಕೋಬೇಕಾಗಿತ್ತು ಅಂತಂದ್ರೆ ನೀವು ನಮ್ಮ ಮಾಸ್ಟರ್ ಟ್ರೇಡರ್ ಕೋರ್ಸ್ ಅನ್ನು ಕೂಡ ಜಾಯಿನ್ ಆಗ್ಬೋದು. ಯು ಕ್ಯಾನ್ ಆಲ್ಸೋ ಜಾಯಿನ್ ಅವರ್ ಮಾಸ್ಟರ್ ಟ್ರೇಡರ್ ಕೋರ್ಸ್. ನಿಮಗೆ ನಮ್ಮ ಮಾಸ್ಟರ್ ಟ್ರೇಡರ್ ಕೋರ್ಸ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದ್ರೆ ಯೂಟ್ಯೂಬಲ್ಲಿ ಕೊಟ್ಟಿರ್ತಕ್ಕಂಥ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನು ಪಡೆದುಕೊಳ್ಳಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.